ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ಗೆ ಬಿಜೆಪಿಯಿಂದ ಅರಗಿಸಿಕೊಳ್ಳಲಾರದಂತ ಆಘಾತವಾ? ಇದರ ಬಗ್ಗೆ ಯಾವ ಸುಳಿವೂ ಇರಲಿಲ್ವಾ ಅಥವಾ ಸೀಕ್ರೆಟ್ ರಿಪೋರ್ಟ್ ಇದ್ದು ಕೂಡ ಸೈಲೆಂಟ್ ಆಗಿದ್ದಾರೆ HDK? ಮೈತ್ರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನ ತಂದಿಡಲಿದೆಯಾ ಈ ಬೆಳವಣಿಗೆ? ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ದೊಡ್ಡ ಕೇಸಲ್ಲಿ ಹೊಸ ಟ್ವಿಸ್ಟ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಳೆ ಕೇಸು ಹೊಸ ಟ್ವಿಸ್ಟ್ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಈಗ ಎಲ್ಲರಿಗೂ ಹಳೇದಲ್ವಾ? ಇದು ತುಂಬಾ ಬೇರೆ ಬೇರೆ ದೊಡ್ಡ ದೊಡ್ಡ ಕೇಸ್ಗಳಾಗ್ಬಿಟ್ವು. ಇದಾದ ಮೇಲೆ ಅದಲ್ಲದೆ ಸೂರಜ್ ರೇವಣ್ಣ ಅವರ ಫೈಲ್ ಬೇರೆ ಓಪನ್ ಆಗ್ಬಿಟ್ಟಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿಚಾರವನ್ನ ಬಹುತೇಕರು ಮರಿತಾ ಇದ್ದಾರೆ. ಅಯ್ಯೋ ಏನು ಮಾತಾಡೋದು ಅದ್ರ ಬಗ್ಗೆ ಅಂತ. ಆ ಕೇಸಲ್ಲಿ ಪರಸ್ಪರ ರಾಜಕೀಯ ಕೆಸರಾಟ ಎಲ್ಲಿ ತನಕ ಹೋಯ್ತು ಓಪನ್ ಆಗಿ ನೋಡಿದ್ದೀವಿ. DK ಶಿವಕುಮಾರ್ ಅವರೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಕುಮಾರಸ್ವಾಮಿ ಅವರು ಮುಗಿಬಿದ್ರು. ಎಲ್ಲಿಗೆ ಹೋಯ್ತು ಪೆನ್ ಡ್ರೈವು, ಯಾರು ಎಲ್ಲಿಗೆ ತಗೊಂಡು ಹೋದ್ರು, ಯಾರು ಕಾಪಿ ಮಾಡಿಕೊಂಡ್ರು, ಎಲ್ಲಿಂದ ಬ್ಲಾಸ್ಟ್ ಆಯಿತು, ಎಲೆಕ್ಷನ್ ಉದ್ದೇಶದಿಂದಾನೇ ಮಾಡಲಾಯಿತು, ದೇವೇಗೌಡರ ಕುಟುಂಬ ಮುಗಿಸುವಂತ ಹುನ್ನಾರ ಮಾಡಿದ್ರು ಅಂತೆಲ್ಲ ನೇರ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ವಿ. ಆ ಕಡೆಯಿಂದಾನು ತಿರುಗೇಟು ಇದು ಬಿಜೆಪಿಯವರೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ JDSನ ಕೆಲವರು ಅಥವಾ ಬಿಜೆಪಿಯವರೇ ಮಾಡಿದ್ರ, ಕುಮಾರಸ್ವಾಮಿಯವರೇ ರೇವಣ್ಣ ವಿರುದ್ಧ ಷಡ್ಯಂತ್ರ ಮಾಡಿದ್ರ, ಈ ಥರ ಹೊಸ 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 ಆಯಾಮಗಳಲ್ಲಿ ಚರ್ಚೆಗಳಾದವು. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗಬೇಕು. ತನಿಖೆ ಆಗ್ತಿದೆ, ಎಲ್ಲ ಬಂಧನ ಆಗಿದೆ, ಗಮನಿಸ್ತಿದ್ದೀವಲ್ಲ. ಈಗ ನೋಡಿ, ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಇನ್ನೊಂದು ಕೇಸ್ ಓಪನ್ ಆಗಿದೆ. CID ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಆಗಿದೆ. ಲೈಂಗಿಕ ದೌರ್ಜನ್ಯ ಆರೋಪದಡಿ ಸಂತ್ರಸ್ತೆಯಿಂದ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿ ಶೇರ್ ಮಾಡಿರುವ ಆರೋಪ ಮಾಡಿರೋದು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆಗೆ ಪ್ರೀತಮ್ ಗೌಡ, ಮಾಜಿ ಶಾಸಕ ಪ್ರೀತಮ್ ಗೌಡ, ಇನ್ನು ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿರೋದು ಇಂಟ್ರೆಸ್ಟಿಂಗ್. ಈ ವಿಡಿಯೋವನ್ನ ಲೀಕ್ ಮಾಡಿರುವಂತಹ ಕೇಸಲ್ಲಿ ಈಗ FIR ಆಗಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಮತ್ತು ಇನ್ನಿಬ್ಬರ ವಿರುದ್ಧ IPC ಸೆಕ್ಷನ್ 354 IT ಆಕ್ಟ್ 66E ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. CIDಯಲ್ಲಿ ಒಂದೆರಡು ಮೂರು ದಿನ ಆಯ್ತು ಕೇಸ್ ದಾಖಲಾಗಿ, ಈಗ ಹೊರಗಡೆ ಬರ್ತಾ ಇದೆ. ಪ್ರೀತಮ್ ಗೌಡ್ರು ಹಾಗಾದ್ರೆ ಈ ವಿಡಿಯೋ ಬ್ಲಾಸ್ಟ್ ಹಿಂದೆ ಇದ್ದಾರಾ? ಇದು ಬರೀ ಆರೋಪವ ಅಥವಾ ಪ್ರೀತಮ್ ಗೌಡ್ರನ್ನ ಸಿಕ್ಕಾಕ್ಸೋದಿಕ್ಕೆ ಯಾರಾದರೂ ಮಾಡಿರುವ ಪ್ಲಾನ? ಕುಮಾರಸ್ವಾಮಿ ಅವರು ಹೇಳಿದ್ದಾರಲ್ಲ, ಈ ಕೇಸಲ್ಲಿ ಎಲ್ಲ ಡಿಸೈನ್ ಆಗಿದೆ ಅಂತ. ಸೊ ಪ್ರೀತಮ್ ಗೌಡರೇ ಮಾಡಿದ್ದಾರೆ ಅನ್ನೋದಾದರೆ ಆರೋಪ, ಇದು ಆರೋಪ. ಆ ರೀತಿ ಏನಾದರೂ ಆಗಿದ್ದರೆ ಕುಮಾರಸ್ವಾಮಿ ಅವ್ರಿಗೆ ಅದು ಕ್ಲಿಯರ್ ಆದರೆ ಮೈತ್ರಿಯಲ್ಲಿ ಬಿರುಕಿಗೆ ಇದು ಕಾರಣ ಆಗತ್ತಾ? ಅಥವಾ ಹಾಸನದ ಗಲಾಟೆಗೂ ನಮಗೂ ಸಂಬಂಧ ಇಲ್ಲ? ಪ್ರೀತಮ್ ಗೌಡ್ರ ಮತ್ತು ರೇವಣ್ಣ ನಡುವೆ ಇರುವಂತಹ ಜಟಾಪಟಿ ಗೊತ್ತಿರೋದೆ. ಇದಕ್ಕೂ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಣ? ರೇವಣ್ಣ ಫ್ಯಾಮಿಲಿ, ಸೂರಜ್ ರೇವಣ್ಣ ಕೇಸು, ಪ್ರಜ್ವಲ್ ರೇವಣ್ಣ ಕೇಸು, ಇದರ ಬಗ್ಗೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರೀತಮ್ ಗೌಡ್ರು ಈ ಕೇಸಲ್ಲಿ ಕೈಯಾಡಿಸಿದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬರೀ ಹಾಸನಕ್ಕೆ ಸೀಮಿತವಾದದ್ದು ಅಂತ ತಲೆಯಿಂದ ತೆಗೆದು ಹಾಕಿಬಿಡ್ತಾರೋ ಕುಮಾರಸ್ವಾಮಿ ಅವರು? ಅಥವಾ ದೇವೇಗೌಡರ ಕುಟುಂಬಕ್ಕೆ ಮುಜುಗರಕ್ಕೆ ಕಾರಣ ಆದರೂ ಪ್ರೀತಮ್ ಗೌಡ ಅಂತ ಜಿದ್ದಿಗೆ ಬೀಳ್ತಾರೋ? ಇದು ಮೈತ್ರಿ ಸಂಕಷ್ಟವನ್ನು ತಂದಿಡತ್ತೋ ಅಕಸ್ಮಾತ್ ಈ ಆರೋಪ ನಿಜವೇ ಆಗಿದ್ದಲ್ಲಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಅಥವಾ ಎಲೆಕ್ಷನ್ ಟೈಮಲ್ಲೇ ಇಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಕೆಲವರು ಶಾಮೀಲಾಗಿದ್ದಾರೆ ಎನ್ನುವ ಸೀಕ್ರೆಟ್ ರಿಪೋರ್ಟ್ ಕುಮಾರಸ್ವಾಮಿ ಅವರ ಕೈ ಸೇರಿದ್ದೂ ಕೂಡ ಸೈಲೆಂಟ್ ಆಗಿ ಉಳ್ಕೊಂಡ್ರ? ಹಾಸನದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಸುಮ್ಮನಿರಲ್ಲ ಅನ್ನೋ ರೀತಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರೀತಮ್ ಗೌಡ್ರ ವಿರುದ್ಧವೇ FIR ಆಗಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಅವರ ಅಸಿಸ್ಟೆಂಟು, ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರು ಅಂತ ಒಂದಿಬ್ಬರು ಇದೇ ಕೇಸಲ್ಲಿ, ಅಂದರೆ ಈ ಪರ್ಟಿಕ್ಯುಲರ್ಲಿ ಈ ಯುವತಿ ಸಂತ್ರಸ್ತೆ ಅಂತಲ್ಲ, ವಿಡಿಯೋ ಲೀಕ್ ಕೇಸಲ್ಲಿ ಲಾಕ್ ಆಗಿದ್ರು. ನಮ್ಗೆ ನೆನಪಿದೆ. ಯಾರೋ ಪಾಪ ಹುಡುಗರು ವಿಡಿಯೋ ಸಿಕ್ಕಿರುತ್ತೆ, ಶೇರ್ ಮಾಡಿರ್ತಾರೆ, ಯಾರೋ ಮಾಡ್ದಿರೋ ತಪ್ಪೇನು ಮಾಡಿದ್ದಾರೆ ಅವರು, ಇಡೀ ಹಾಸನ ತುಂಬ ಓಡಾಡಿದೆ, ಇವ್ರೇನು ಮಾಡೋಕ್ಕಾಗತ್ತೆ ಅನ್ನೋ ರೀತಿ ಸಮಜಾಯಿಷಿ ಕೊಟ್ಟಿದ್ರು. ಬಟ್ ಈಗ ಪ್ರೀತಮ್ ಗೌಡರ ಮೇಲೆ FIR ಆಗಿದೆ. ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ಕಾಂಗ್ರೆಸ್ನವ್ರು ಆರೋಪ ಮಾಡಿದ್ದೇ ಇದಲ್ವಾ? ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ಪಾಪ ಸುಮ್ಮನೆ ಹರಿಹಾಯ್ತಿದ್ದಾರೆ, DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ, ಅಸಲಿ ಸೀಕ್ರೆಟೇ ಬೇರೆ ಇದೆ ಅಂತ ಆರೋಪಗಳನ್ನು ಮಾಡ್ತಿದ್ರು. ಅದೇ ರೀತಿಯಲ್ಲಿ ಈಗ ಬೆಳವಣಿಗೆಗಳಾಗ್ತಿವೆಯಾ? ಇದು ಸಂಚೋ ಸತ್ಯವೋ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.